ಇವಾಗ ಈ ಊರ ದೇವಸ್ಥಾನನ ಯಾವ ಥರ ಅಲಂಕಾರ ಮಾಡಿರ್ಬೋದು, ಯಾವ ಥರ ಮಾಡಿದ್ದಾರೆ ಅನ್ನೋದನ್ನು ಕ್ಲೀನಾಗಿ ತೋರಿಸ್ತೀನಿ. ತಾಯಿನಾಗ್ಬೋದು, ಕಿಡಿಗಣ್ಣಮ್ಮ ದೇವಿನ ನೋಡ್ರಿ ಎಷ್ಟು ನೀಟಾಗಿ ರೆಡಿ ಮಾಡಿದ್ದಾರೆ ಅಂದರೆ ಅಪ್ಪ ದೇವ್ರೆ, ಆ ತಾಯಿ ಮೇಲೆ ಹಾಕಿರೋ ಚಿನ್ನ ನೋಡಿ ನನಗಂತೂ ಒಂದು ರೌಂಡ್ ಶಾಕೇ ಆಗೋಯ್ತು ಅಂದ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ನಮ್ಮ ವೆಂಕಟರಮಣ ಸ್ವಾಮಿ ಕಣ್ರಿ. ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತೂ ತುಂಬ ಅದ್ದೂರಿಯಾಗಿದೆ. ಆ ಸ್ವಾಮಿನ ರೆಡಿ ಮಾಡಿರೋದನ್ನ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಕಣ್ರಿ. ನೀವಂತೂ ನೋಡಿದ್ರೆ ಶಾಕ್ ಆಗೋದಂತೂ ಕನ್ಫರ್ಮ್. ಯಾರಾದರೂ ಮುಂಚೆನೇ ನೋಡಿದರೆ ಬೇಜಾರು ಮಾಡ್ಕೋಬೇಡಿ, ಶಾಕ್ ಅಂತೂ ಆಗಲ್ಲ. ಬಟ್ ಸೂಪರಾಗಿ ರೆಡಿ ಮಾಡಿದ್ರು, ನನಗಂತೂ ಶಾಕ್ ಆಯಿತು ಈ ಥರ ಎಲ್ಲ ರೆಡಿ ಮಾಡ್ತಾರಂತ. ಅದಾದ್ಮೇಲೆ ಬಂದಿದ್ದೆ ಇನ್ನೊಂದು ದೇವಸ್ಥಾನಕ್ಕೆ ಕಣ್ರಿ. ಇನ್ನೊಂದು ದೇವಸ್ಥಾನದಲ್ಲಂತೂ ಹೂ ಅಲಂಕಾರ ಅದ್ಭುತವಾಗಿತ್ತು ಅಂದ್ಕೊಳ್ಳಿ. ಅದನ್ನೆಲ್ಲ ಮುಗಿಸ್ಕೊಂಡು ಒಳಗಡೆ ಹೋದೆ ಕಣ್ರಿ. ಗರ್ಭಗುಡಿಲಿ ಹೋಗಿ ನೋಡಿದ್ರೆ ಅಪ್ಪ ದೇವ್ರೆ, ಮೈ ಮೇಲೆ ಹಾಕಿರೋ ಚಿನ್ನ ಆಗ್ಬೋದು ಮತ್ತೆ ಹೂವಿಂದ ಅಲಂಕಾರ ಮಾಡಿರೋದಾಗ್ಬೋದು, ಎರಡು ಕಣ್ಣು ಸರಳ. ನಮಸ್ಕಾರ ಮೈಸೂರು. ಇವತ್ತು ನಾವು ಹೋಗ್ತಾ ಇರೋದೆ ತಾಂಡೂಪುರದ ಕಡೆ ಕಣ್ರಿ. ಇವತ್ತು ತಾಂಡೂಪುರಕ್ಕೆ ಏನಕ್ಕಪ್ಪ ಹೋಗ್ತಾ ಇದ್ದೀನಿ ಅಂದರೆ, ತಾಂಡೂಪುರದಲ್ಲಿ ಕಿಡಿಗಣ್ಣಮ್ಮನ ಜಾತ್ರಾ ಮಹೋತ್ಸವ ಇದೆ ಕಣ್ರಿ. ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಗೊತ್ತು, ನಾನು ಮೈಸೂರಲ್ಲಿರೋ ಎಲ್ಲ ದೇವಸ್ಥಾನಗಳನ್ನ ತೋರಿಸ್ಬೇಕು ಅಂತ ಹೊರಟಿರೋವಂಥ ವ್ಯಕ್ತಿ. ಏನಕ್ಕಪ್ಪ ಅಂದರೆ, ಹಳ್ಳಿಗಳಲ್ಲಿ ತುಂಬ ಜೋರಾಗಿ ಜಾತ್ರೆಗಳನ್ನ ಮಾಡ್ತಾರೆ ಕಣ್ರಿ. ಬಟ್ ಅದು ಹೊರಗಡೆ ಸಿಟಿಲಿರೋರ್ಗೆ ಯಾರಿಗೂ ಗೊತ್ತಿರಲ್ಲ. ಅದೇ ಕಾರಣದಿಂದ ನಾನು ಹಳ್ಳಿನ ತುಂಬ ವಿಶೇಷವಾಗಿ ಹಳ್ಳಿಯಲ್ಲಿ ಮಾಡುವಂಥ ಜಾತ್ರೆಗಳನ್ನ ತೋರಿಸ್ಬೇಕು ಅನ್ನೋದೇ ನನ್ನ ಗುರಿ ಮತ್ತು ಉದ್ದೇಶ ಆಗಿರೋದು. ಏನಕ್ಕಪ್ಪ ಆ ಥರ ಅಂದರೆ, ಸಿಟಿಲಿರೋ ಮಕ್ಕಳಿಗೆ ಹಳ್ಳಿಗಳ ಬಗ್ಗೆ ಗೊತ್ತಿರಲ್ಲ. ಆಮೇಲೆ ಹಳ್ಳಿ ಮನೆಗಳಿಗೆ ಹೋಗೋದು ಅಂದರೆ ಅವ್ರಿಗೆ ಸ್ವಲ್ಪ ಹಿಂಸೆ ಆಗ್ತಾ ಇರುತ್ತೆ. ಇದನ್ನೆಲ್ಲ ನೋಡಿದ್ಮೇಲೆ ಆದ್ರೂ ಹಳ್ಳಿಗಳಿಗೆ ಆರಾಮಾಗಿ ಹೋಗಿ ನಾವು ಜಾತ್ರೆಗಳನ್ನ ನೋಡಬೇಕು ಅಂತ ಅವ್ರಿಗೂ ಮನಸ್ಸಾಗುತ್ತೇನೋ ಅನ್ನೋ ಒಂದು ಭಾವನೆಯಿಂದ ಈ ವಿಡಿಯೋಸ್ನೆಲ್ಲ ಮಾಡ್ತಾಯಿದ್ದೀನಿ. ಅಲ್ಲಿ ನೋಡೋಕ್ಕೆ ಹೋಗಿಲ್ಲ ಅಂದ್ರೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಗೋವಂಥ ಈ ಎಲ್ಲ ವೀಡಿಯೋಸ್ನ ನೋಡಿದ್ರೆ ಅವ್ರಿಗೆ ಒಂದು ಗೊತ್ತಿರುತ್ತೆ, ಹಳ್ಳಿಗಳಲ್ಲಿ ತುಂಬ ಜೋರಾಗಿ ಮಾಡ್ತಾರೆ, ನಮ್ಮ ಸಿಟಿಗಳಲ್ಲಿ ಈ ಥರ ಆಚರಣೆಗಳೆಲ್ಲ ಕಮ್ಮಿ ಅಂತ ಅವ್ರಿಗೂ ಅನ್ನಿಸ್ಬೋದು ಕಣ್ರಿ. ಅದಕ್ಕೋಸ್ಕರ ನಾನು ಈ ವಿಡಿಯೋಸ್ನೆಲ್ಲ ಮಾಡ್ತಾರೆ. ನಾನು ಒಬ್ಬ ಹಳ್ಳಿಯವನೇ ಆಗಿರ್ಬೋದು ಕಣ್ರಿ. ಬಟ್ ನನಗೂ ಈ ವಿಡಿಯೋಸ್ನ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಯ್ತಾ ಇರೋದು, ಎಲ್ಲ ಊರುಗಳಲ್ಲೂ ಎಷ್ಟು ಗ್ರ್ಯಾಂಡಾಗಿ ಹಬ್ಬಗಳನ್ನ ಮಾಡ್ತಾರೆ, ಜಾತ್ರೆಗಳನ್ನ ಮಾಡ್ತಾರೆ ಅಂತ. ನಮ್ಮೂರಲ್ಲಂತೂ ಏನೂ ಮಾಡೋದಿಲ್ಲ. ಅದರಿಂದ ನನಗೆ ಗೊತ್ತಿರಲಿಲ್ಲ ಅಂತ ಅನ್ಕೋತಿದ್ದೀನಿ ಅಂತ ಅನ್ಸುತ್ತೆ. ನಮ್ಮ ಅಜ್ಜಿ ಮನೆಗಾಗ್ಬೋದು, ಇಲ್ಲ ನಮ್ಮ ಫ್ರೆಂಡ್ಸ್ ಯಾರಾದರೂ ಕರೆದ್ರೆ ಅಲ್ಲಿಗೆ ಹೋದಾಗ ನೋಡ್ತಿದ್ದೋ ಅಷ್ಟೇ, ಈ ಥರ ಹಬ್ಬಗಳನ್ನ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಇವಾಗ ನಾನೇ ತೋರ್ಸೋಕೆ ಹೊರಟಿರೋದ್ರಿಂದ ನನಗೆ ಎಷ್ಟು ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂದರೆ ಅದನ್ನು ಹೇಳೋದಕ್ಕಾಗಲ್ಲ. ಇಲ್ಲಿ ತುಂಬ ವಿಶೇಷವಾಗಿ ಜಾತ್ರೆ ಮಾಡ್ತಾರೆ ಕಣ್ರಿ. ಇಲ್ಲಿ ಕೊಂಡನ ಎರಡು ರೀತಿ ಉರಿಸ್ತಾ ಇರ್ತಾರೆ. ಎರಡು ರೀತಿ ಅನ್ನೋದಕ್ಕಿಂತ ಎರಡು ಕಡೆ ಉರಿಸ್ತಾರೆ. ಅದು ಒಂಥರ ವಿಶೇಷ ಅಂದ್ಕೊಳ್ಳಿ. ಏನಕ್ಕೆ ಆ ಥರ ಮಾಡ್ತಾಯಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ದೇವಸ್ಥಾನದ ಎದುರುಗಡೆನೇ ಉರಿಸೋದ್ರಿಂದ ದೇವಸ್ಥಾನಕ್ಕೆ ಸ್ವಲ್ಪ ಹೊಗೆ ತುಂಬಿಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ನೀವು ನೋಡಿದ್ರೆ ನಿಮಗೂ ಗೊತ್ತಾಗ್ತದೆ. ದೇವಸ್ಥಾನನ ಸೂಪರ್ಬಾಗಿ ರೆಡಿ ಮಾಡಿದ್ದಾರೆ ಅಂತ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಹೇಳೋದೇನು ಬೇಡ, ಸಿಕ್ಕಾಬಟ್ಟೆ ಸೂಪರಾಗಿ ಮಾಡಿದ್ದಾರೆ. ಜನ ಅಂತೂ ಸಿಕ್ಕಾಬಟ್ಟೆ ಇದ್ದಾರೆ ಅಂದ್ಕೊಳ್ಳಿ. ಇವಾಗ ಟೈಮ್ ಆಲ್ಮೋಸ್ಟ್ 12 ಗಂಟೆ ಇರ್ಬೋದು ಕಣ್ರಿ. ನಾನು ಹೋಗಿ ಟೈಮು 12 ಗಂಟೆಯಲ್ಲೂ ಸುಧಾ ಒಂದು 10,000 ಜನ ಇದ್ದರು ಅಂತ ಅಲ್ಲಿರೋರೇ ಹೇಳಿದ ಮಾತು. ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದೆ ಗುಂಡು ಎತ್ತದನ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ರು ನಮ್ಮ ಹುಡುಗರು ಅಂತ. ಆ ಕಡೆಗೆ ಬಂದೋ ಕಣ್ರಿ. ಗುರು ಅಲ್ಲೆಲ್ಲ ಎತ್ತದನ್ನ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ ಗುರು. ಅಲ್ಲೆಲ್ಲ ಎತ್ತಿ ತುಂಬ ಅನುಭವ ಇದ್ದವರೇ ಎತ್ತಿದ್ರು. ನಾನಂತೂ ಎತ್ತದ್ರಲ್ಲಿ ಹೊಸಬ ಅಂದ್ಕೊಳ್ಳಿ. ಎತ್ತಿ ಏನೋ ಎಸ್ಬಿಡ್ತೀನಿ ಅಂತ ಟ್ರೈ ಮಾಡೋಕ್ಕೆ ಹೋದೆ ಗುರು. ಅರ್ಧ ಎತ್ತುಗಳ ಅಷ್ಟರಲ್ಲಿ ಯಾವ ರೇಂಜ್ಗಾಗಿತ್ತು ನನ್ನ ಪರಿಸ್ಥಿತಿ ಅಂದರೆ, ಹಂದಿಗಳು ಉಸಿರಾಡುತ್ತೆ ಗೊತ್ತಾ, ಆ ರೇಂಜಿಗೆ ಉಸಿರಾಡ್ತಿದ್ದೆ, ಹೂ 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 ಅಂತ ಬಡ್ಡಿ ಮಗೊಂದು. ಅದಾದಮೇಲೆ ಒಬ್ರು ಅಣ್ಣ ಬಂದರು. ಆ ಥರ ಅಲ್ಲಣ್ಣ ಎತ್ತೋದಕ್ಕೂ ಒಂದು ಟೆಕ್ನಿಕ್ ಬೇಕು ಅಂತ ನನಗೆ ವಿವರ್ಸೋಕ್ಕೆ ಶುರು ಮಾಡಿದ್ರು. ಅಣ್ಣ ಆಯಿತು, ನೀವು ಎತ್ತಿ ಅಣ್ಣ, ಹೆಂಗೆ ಎತ್ತುತ್ತೀರಾ ಅಂತ ನೋಡ್ತೀನಿ ಅಂತಂದೆ ಗುರು. ಅಣ್ಣಂದು ಘಟ ಚಿಕ್ಕದಾಗಿರ್ಬೋದು, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಮಟ್ಟಿಗೆ ಯಾವ ರೇಂಜ್ಗೆ ಎತ್ತಿ ಎಸ್ಬಿಟ್ರು ಅಂದರೆ, ಅವರು ತಿರುಗಿಸ್ಬೇಕಾದ್ರೆ ಅನ್ಕೋಬೇಕಿತ್ತು ನಾನು, ಅವರು ಕಲಾಕಾರರು ಇದರಲ್ಲಿ ತುಂಬ ಅನುಭವಸ್ಥರು ಅಂತ. ಬಟ್ ನನಗೆ ಅನ್ಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. ಅವ್ರ ಘಟ ನೋಡಿ, ಅವ್ರ ಹೈಟ್ ನೋಡಿ ನಾನು ಪರವಾಗಿಲ್ಲ, ಎತ್ತಿದ್ರೆ ನನಗಿಂತ ಒಂಚೂರು ಹೈಟ್ಗೆ ಎತ್ಬೋದು, ಇಲ್ಲ ಅಂದರೆ ಅನುಭವ ಜಾಸ್ತಿ ಇದ್ದರೆ ಮೇಲೆ ತೆಸಿಬೋದು ಅಂತ ಒಂದು ಮನಸ್ಸಿತ್ತು. ನನ್ನ ಗೆಳೆಯ ಅಂತೂ ನೋಡೋದ ಇರೋ ಮಚ್ಚ, ನಿನ್ನ ಕೈಲೇ ಆಗಿಲ್ಲ ಅವ್ರ ಕೈಲಿ ಆಗುತ್ತಂದ. ಬಟ್ ಎತ್ತಿ ಎಸ್ತೇ ಬಿಟ್ರು ಗುರು. ನಾವಂತೂ ಬಂದು ರೌಂಡ್ ಶಾಕ್ ಆಗೋದು ಅಂದ್ಕೊಳ್ಳಿ. ಅದಾದಮೇಲೆ ಅಲ್ಲಿಂದ ನೆಕ್ಸ್ಟ್ ನಾವು ಮುಗಿಸ್ಕೊಂಡು ದೇವಸ್ಥಾನ ನೋಡೋದ ಅಂತ ಓದೋಕೊಂಡ್ರಿ. ದೇವಸ್ಥಾನ ನೋಡೋದ ಅಂತ ಹೋದರೆ ಆ ದೇವಸ್ಥಾನದಲ್ಲಿ ಒಳಗಡೆಗೆ ಬಿಡಲಿಲ್ಲ ಅಂದ್ಕೊಳ್ಳಿ. ಅದು ಮುಜರಾಯಿ ಇಲಾಖೆಗೆ ಸೇರಿದ್ರಿಂದ ಅಲ್ಲಿ ಮಾತ್ರ ಒಳಗಡೆಗೆ ಬಿಡಲಿಲ್ಲ. ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಕಿಡಿಗಣ್ಣಮ್ಮನ ಕಡೆ ಬಂದೋಕೊಂಡ್ರಿ. ಕಿಡಿಗಣ್ಣಮ್ಮನ ಕಡೆ ಬಂದಾಗ ಹೊರಗಡೆಯಿಂದನೇ ಝೂಮ್ ಮಾಡ್ತಿದ್ದೋ, ಬಟ್ ಕರೆಕ್ಟಾಗಿ ದೇವ್ರನ್ನ ತೋರ್ಸೋಕ್ಕಾಗಿಲ್ಲ. ಅದಾದಮೇಲೆ ನೆಕ್ಸ್ಟ್ ವೀಡಿಯೋಲಿ ಇನ್ನೂ ತುಂಬ ನೀಟಾಗಿ ತೋರಿಸೋದ ಅಂತ ಹೋದೆ. ಬಟ್ ಆದರೆ ಅಲ್ಲೂ ಕ್ಯಾಮ್ರಾಮ್ಯಾನ್ಗಳು, ದೇವಸ್ಥಾನದವರು ಊರು ವೀಡಿಯೋನ ಮಾಡ್ಸೋಕ್ಕೆ ಕ್ಯಾಮ್ರಾಮ್ಯಾನ್ಸ್ನೆಲ್ಲ ಕರೆಸಿದ್ರು ಅಂದ್ಕೊಳ್ಳಿ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ನೋಡ್ರಿ, ಹಳ್ಳಿಗಳಲ್ಲಿ ದುಡ್ಡು ಕಾಸಿಗೆಲ್ಲ ಯೋಚನೆ ಮಾಡಲ್ಲ ಕಣ್ರಿ. ದೊಡ್ಡ ಮನ್ಸು ಜನಗಳು ಯಾವುದಕ್ಕೆ ಎಷ್ಟು ಬೇಕಾದರೂ ಖರ್ಚಾಗಲಿ ತಲೆನೇ ಕೆಡ್ಸ್ಕೊಳ್ಳಲ್ಲ ಅಂದ್ಕೊಳ್ಳಿ, ನೆಮ್ಮದಿಯಾಗಿ ಮಾಡ್ತಾರೆ. ತಾಯಿ ಅಂತೂ ಎಷ್ಟು ನೀಟಾಗಿ ರೆಡಿ ಮಾಡಿದ್ದಾರೆ ಅಂದರೆ, ತಾಯಿ ಮೇಲಿರೋ
ಚಿನ್ನ ನೋಡ್ರಿ ಕೆಜಿ ಗಟ್ಟಲೆ ಇದೆ ಅಂತ ನನಗಂತೂ ಸಿಕ್ಕಾಬಟ್ಟೆ ಅನ್ನಿಸ್ತಾ ಇತ್ತು ಅಂದ್ಕೊಳ್ಳಿ. ಪರವಾಗಿಲ್ಲ, ಆದ್ರೂ ದೇವಸ್ಥಾನದ್ದಲ್ವಾ, ಅದೆಲ್ಲ ನಾವು ಆಸೆ ಪಡೋ ಅಂಥದ್ದೆಲ್ಲ ಅಂದ್ಕೊಂಡು ತಾಯಿನ ಖುಷಿಯಾಗಿ ನೋಡಿಕೊಂಡು ಅಲ್ಲಿಂದ ಮುಂದೆ ನಾನು ಬಂದಿದ್ದೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಕಣ್ರಿ. ನೆಕ್ಸ್ಟ್ ದೇವಸ್ಥಾನದ ನೇಮ್ ಗೊತ್ತಿಲ್ಲ ಕಣ್ರಿ. ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಇದು ಇನ್ನೊಂದು ದೇವಸ್ಥಾನ ಇತ್ತು. ಈ ದೇವಸ್ಥಾನದ ನೇಮ್ ನನಗೆ ಗೊತ್ತು. ಇಲ್ಲಿ ನೋಡ್ರಿ, ಇದು ಮುಜರಾಯಿ ಇಲಾಖೆಗೆ ಸೇರೋ ದೇವಸ್ಥಾನ ಆಗಿರೋದ್ರಿಂದ ನಾನಂತೂ ಎಷ್ಟು ಸಲ ಕೇಳ್ಕೊಂಡೆ ಅಂದರೆ ನನಗೆ ಬೇಜಾರಾಗೋಯ್ತು ಗುರು. ಎಷ್ಟು ಸಲ ಕೇಳಿದ್ರು ಸರ್ ಒಂದೇ ಒಂದು ಫೋಟೋನಾದರೂ ತಗೋತೀನಿ ಅಂತಂದೆ ಗುರು. ಅದಕ್ಕೂ ಬಿಟ್ಕೊಡ್ಲಿಲ್ಲ. ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಯಿತು. ಅದನ್ನು ಮುಗಿಸ್ಕೊಂಡು ನಾನು ಬಂದಿದ್ದೆ ಈ ಕಡೆ ಕೊಂಡ ಉರಿ ಆಗ್ತಿದ್ರಲ್ಲಪ್ಪ, ಅಲ್ಲಿ ಬಂದು ಸ್ವಲ್ಪ ಕಾವು ತಗೊಳ್ಳೋಣ, ಚಳಿ ಹಿಡಿತೈತೆ ಅಂತ ಬಂದು ನಿಂತ್ಕೊಂಡೆ ಕಣ್ರಿ. ಅಲ್ಲಿ ಬಂದು ನಿಂತ್ಕೋತಿದ್ದಂಗೆ ನಮ್ಮ ಹುಡುಗ, ಬಾ ಮಚ್ಚ ಇಲ್ಲೇ ನಿಂತಿರ್ತೀಯ, ಜಾತ್ರೆ ತಿರ್ಗಾಡೋಣ ಅಂತಂದ. ಜಾತ್ರೆ ತಿರ್ಗಾಡಕ್ಕೆ ಹೋದ್ರೆ ಇಲ್ಲಿ ನೋಡ್ರಿ ವಯಸ್ಸಾಗಿರೋ ಅಜ್ಜಿ ಕೂಡ ಆಟ ಆಡಿ ಎಂಜಾಯ್ ಮಾಡ್ತಾವ್ರೆ. ಅದನ್ನೆಲ್ಲ ನೋಡ್ಕೊಂಡ್ಮೇಲೆ ಇಲ್ಲಿ ನೋಡ್ರಿ, ಆ ಆಟ ಆಡು ಅಂದರೆ ಈ ಕಮ್ಮಂಗಿ ನನ್ನ ಮಗ ಬಂದು ಇಲ್ಲಿ ಬಾಲ್ ಉಳ್ಳಿಸ್ತವನೆ. ನಾನು ಏನೋ ದೊಡ್ಡದಾಗಿ ಗೆದ್ಬಿಡ್ತೀನಿ ಅಂತ ಆಟ ಆಡೋಕ್ಕೆ ಶುರು ಮಾಡ್ದೆ ಕಣಪ್ಪ. ನನಗಂತೂ ಟೆನ್ಷನ್ ಆಗೋಯ್ತು, ಏನು ಗೆಲ್ತಾನೋ, ಏನು ನಾವು ಒತ್ಕೋಬೇಕು ಅಂತ. ಗೆದ್ದಿದ್ದು ನೋಡಿದ್ರೆ ಬೀಜ ಹಮ್ಕೋದು. ಬೀಜ ಹಮ್ಕೋದಲ್ಲ ಕಣ್ರಿ, ಏನಿದು ನಿಂಬೆ ಹಣ್ಣಲ್ಲಿ ರಸ ಹಿಂಡೋದು. ಇಲ್ಲಿ ನೋಡ್ರಿ ಹೆಂಗೆ ಆಟ ಆಡ್ತವ್ರೆ ಅಂದರೆ, ಈ ಥರದ್ದೆಲ್ಲ ನೋಡ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಬಟ್ಟೆ ತಗೊಂಡು ಆಟ ಆಡಬೇಕು ಅಂತ ಅನ್ನಿಸ್ತಿತ್ತು. ಇವಾಗೆಲ್ಲ ದುಡ್ಡಿದ್ರು ತಗೊಂಡು ಅದನ್ನು ಖುಷಿ ಪಡೋದಕ್ಕೆ ಆಯ್ತಾ ಇಲ್ಲ. ಅದನ್ನು ಮುಗಿಸ್ಕೊಂಡು ನಾವು ಬಂದಿದ್ದೆ ನೆಕ್ಸ್ಟ್ ಚುರುಮುರಿ ಅಂಗಡಿಗೆ ಕಣ್ರಿ. ಚುರುಮುರಿ ಮಾಡ್ಕೊಡೋ ಅಂಕಲ್ಗಂತೂ ಸಿಕ್ಕಾಬಟ್ಟೆ ವಯಸ್ಸಾಗಿತ್ತು. ಸಿಕ್ಕಾಬಟ್ಟೆ ಲೇಟಾಗಿ ಮಾಡಿಕೊಟ್ರು, ಸಿಕ್ಕಾಬಟ್ಟೆ ಸ್ವೀಟಾಗಿ ಮಾಡಿಕೊಟ್ಟಿದ್ದು, ಸಿಕ್ಕಾಬಟ್ಟೆ ಸೂಪರಾಗಿತ್ತು. ಅದಾದಮೇಲೆ ಈ ಆಟೋ ಪಟ್ಟಂತ ದವಾಗೋಗ್ಬಿಟ್ಟಿತ್ತು ಕಣ್ರಿ. ಹುಡುಗರು ಯಾರೇ ಆಗಲಿ ಜಾತ್ರೆಗಳಿಗೆ ಬಂದಾಗ ನಿಧಾನಕ್ಕೆ ಓಡಾಡಿ, ಹುಷಾರಾಗಿ ಓಡಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ಮುಗಿಸ್ಕೊಂಡು ತಿರ್ಗಾ ಕೊಂಡದ ಹತ್ರ ಬಂದೆ ಕಣ್ರಿ. ಕೊಂಡದ ಹತ್ರ ಬಂದರೆ ಈ ಕಡೆ ಕೊಂಡ ಊರ್ದು ದಗದಗ ಅಂತ ಎಲ್ರಿಗೂ ಕಾವಾಯ್ತಾಯಿದ್ರೆ, ಈ ಕಡೆ ಮಜ್ಜಿಗೆ ಕೊಟ್ಟು ಎಲ್ರನ್ನೂ ತಣ್ಣಗೆ ಮಾಡೋದಕ್ಕೋಸ್ಕರ ಊರವರು ಮಜ್ಜಿಗೆ ತಗೊಬಂದಿದ್ರು ಕಣ್ರಿ. ಈ ಹುಡುಗರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಕೊಂಡದ ಹತ್ರ ಬಂದರೆ ಇಲ್ಲಿ ನೋಡ್ರಿ ನನ್ನ ಕೈಗೆ ಬೀಜ ಕೊಟ್ಟರು. ಯಾವ ಬೀಜ ಅದು ಅಂದರೆ ಅರಳು ಬೀಜಗಳು ಕಣ್ರಿ. ಆ ಅರಳು ಬೀಜಗಳನ್ನ ಕೊಂಡು ಕೆಸಿದ್ರೆ ಅದು ಎಣ್ಣೆನ ಚೆಲ್ಲಿ ಇನ್ನೂ ನೀಟಾಗಿ ಹುರಿಯುತ್ತೆ ಅನ್ನೋದು. ಅದಾದಮೇಲೆ ನಮ್ಮ ಹುಡುಗ ಅಲ್ಲಿ ಪ್ರಸಾದ ಕೊಡ್ತವ್ರೆ ಬಾ ಅಂತ ಕರ್ಕೋದ ಕಣ್ರಿ. ಇಲ್ಲಿ ನೋಡ್ರಿ ಇವನು ಹೈಟ್ ಆಗವನೆ ಅಂತ ಚಿಕ್ಕ ಹುಡುಗರ್ನೆಲ್ಲ ಬಿಟ್ಬಿಟ್ಟು ಇವನ್ ಕೈ ಮೇಲೋಯ್ತು ಅಂತ ಆ ತಾತ ಇವನ್ ಕೈ ಕೊಟ್ಬಿಟ್ರು. ಅವಾಗ ಇವನ್ ಮುಖದಲ್ಲಿ ಇದ್ದದ್ದು ಖುಷಿ ಅಂತೂ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲ್ಲ ಅಂದ್ಕೊಳ್ಳಿ. ಅಷ್ಟೊಂದು ಖುಷಿ ಪಡ್ತಾ ಇದ್ದ ಈ ಕಿತ್ತೋದು ನನ್ನ ಮಗ. ಇನ್ನೊಬ್ಬಂದೇ ಕೈಯಾಗಲಿ ನನಗೂ ತಿನ್ಸು ಅನ್ಸ್ಕೊಂಡು ಅವ್ನ ಕೈಲಿ ತಿನ್ನಿಸ್ಕೊಂಡು ನೆಕ್ಸ್ಟ್ ನಾನು ಬಂದೆ ಜಾತ್ರೆ ಮಾಡೋಕ್ಕೆ ತಿರ್ಗಾಕಂಡ್ರಿ. ಇಲ್ಲಿ ಯಾವುದೋ ಉತ್ಸವವಾದ ದೇವ್ರು ಬರ್ತಾಯಿತ್ತು ಅಂತ ಉತ್ಸವ ನಡೀತಾ ಇತ್ತು ಕಣ್ರಿ. ಇಲ್ಲಿ ನೋಡ್ರಿ ಮದ್ದನ್ನು ಯಾವ ರೇಂಜಿಗೆ ಸಿಡಿಸ್ತವ್ರೆ ಅಂದರೆ ಅದೊಂಥರ ನೋಡೋದಕ್ಕೆ ಸೂಪರ್ಬಾಗಿತ್ತು ಅಂದ್ಕೊಳ್ಳಿ. ಅದಾದಮೇಲೆ ಇಲ್ಲಿ ದೇವ್ರು ಹೊತ್ಕೊಂಡು ಬಂದಿರೋವಂಥ ಗುಡ್ಡಪ್ತಿರು ದೇವ್ರನ್ನ ಹೊತ್ಕೊಂಡು ಬರ್ತಾಯಿದ್ರು. ಒಬ್ಬರ ಮೈ ಮೇಲಂತೂ ಶಕ್ತಿ ಪ್ರಾಗ ಆಗಿತ್ತು ಅಂತ ಅನಿಸುತ್ತೆ. ಅದನ್ನೆಲ್ಲ ನೋಡೋದಕ್ಕೆ ತುಂಬ ಸೂಪರ್ಬಾಗಿತ್ತು. ಅದಾದಮೇಲೆ ದೇವಸ್ಥಾನದ ಮುಂದ್ಗಡೆ ಹೂಕುಂದಗಳನ್ನ ಇಟ್ಟು ಇವರೇ ಮುದ್ದು ತಯಾರಿಸಿರೋದ್ರಿಂದ ಸಿಕ್ಕಾಬಟ್ಟೆ ಗ್ರ್ಯಾಂಡಾಗಿ ಮತ್ತು ಸಿಕ್ಕಾಬಟ್ಟೆ ಜೋರಾಗಿ ವರ್ಕ್ ಮಾಡ್ತಾಯಿತ್ತು ಅದೆಲ್ಲ. ಅದನ್ನೆಲ್ಲ ನೋಡಿಕೊಂಡು ಹಂಗೆ ನಾನು ಮುಂದೆ ಸಾಕ್ತಿದ್ದಂಗೆ ದೇವಸ್ಥಾನದ ಹತ್ರ ಯಾವ ರೇಂಜಿಗೆ ಜನ ಸೇರಿಬಿಟ್ರು ಅಂದರೆ ಅಪ್ಪ ಅದನ್ನು ಹೇಳೋದಕ್ಕಾಗಲ್ಲ. ನೀವೇ ನೋಡ್ತಿದ್ದೀರಲ್ಲ ಯಾವ ರೇಂಜಿಗೆ ತಳ್ತವ್ರೆ ಅಂದರೆ ಗುರು. ಬಡಿ ಮಗಂದು ಫೋನ್ ಹಿಡ್ಕೊಂಡು ನಾನು ಒಬ್ಬನೇ ಪೇಚಾಡ್ತಾಯಿದ್ದೀನಿ. ನಮ್ಮ ಹುಡುಗ ಅಂತೂ ವೀಡಿಯೋ ಮಾಡ್ಕೊಡ್ತಲ್ಲ ಅಂದ್ಕೊಳ್ಳಿ. ಅವನು ಆ ಕಡೆ ಈ ಕಡೆ ಏನು ಹೋಗಿ ಗುರು ಇದೆಲ್ಲ ನೋಡೋಕ್ಕಾಗಲ್ಲ ಗುರು. ಹಸಿದ್ರು ಗುರು ರ್ಯಾಕೆಟ್ ಥರ ಇದನ್ನು ಜಸ್ಟ್ ಮಿಸ್ಸು ಬರ್ನಾಗ್ಬಿಟ್ಟಿದೆ ನಾನೇ ಅಂದ್ಕೊಳ್ಳಿ. ಹುಡುಗರುಗಳಂತೂ ಸಿಕ್ಕಾಬಟ್ಟೆ ಸೂಪರ್ಬಾಗಿ ಎಂಜಾಯ್ ಮಾಡ್ತಾಯಿದ್ರು ಕಣ್ರಿ ಜಾತ್ರೆನ. ಯಾವ ಥರ ಕೂಗ್ತಾರೆ ಅಂದರೆ ದೇವ್ರಿಗೆ ಒಂದು ರೌಂಡ್ ಶಾಕ್ ಆಗಬೇಕು ಆ ರೇಂಜ್ ಕೂಗ್ತಾರೆ, ಆ ರೇಂಜಿಗೆ ಕುಣಿತಾರೆ. ನೀವೇ ನೋಡ್ತಾ ಇದ್ದೀರಲ್ಲ ಯಾವ ರೇಂಜ್ಗೆ ಅವರು ಡ್ಯಾನ್ಸು ಮತ್ತು ಅವ್ರ ಎಫೆಕ್ಟ್ ಎಲ್ಲ ಇದೆ ಅಂದರೆ. ಇಲ್ಲಿ ನೋಡ್ರಿ ನನ್ನ ಮುಂದೆ ಒಬ್ಬರು ನನ್ನಿಂದ ಸಿನ್ಸಿಯರಾಗಿ ವೀಡಿಯೋ ಮಾಡೋದಕ್ಕೆ ಮುಂದೆ ಹೋಗ್ಬಿಟ್ಟವ್ರೆ. ನನಗಂತೂ ಅದನ್ನು ನೋಡೋದು ರೌಂಡ್ ಶಾಕ್ ಆಯಿತು. ದೇವಸ್ಥಾನದ ಮುಂದ್ಗಡೆ ವ್ಯೂ ನೋಡ್ರಿ. ಇವಾಗ 5 ಛತ್ರಿಗಳನ್ನ ಹಿಡ್ಕೊಂಡು ಯಾವ ರೇಂಜಿಗೆ ಕುಣಿತಾರೆ ಇವರು ಅಂದರೆ ಆ ಛತ್ರಿ ಉತ್ಸವನ ನೋಡೋಕೆ 2 ಕಣ್ಣು ಸಾಲಲ್ಲ ಅಂದ್ಕೊಳ್ಳಿ. ಅದಾದಮೇಲೆ ನಾನು ನೆಕ್ಸ್ಟ್ ಬಂದಿದ್ದೆ ಅಲ್ಲೇ ಎದುರುಗಡೆ ಇರೋ ಇನ್ನೊಂದು ದೇವಸ್ಥಾನಕ್ಕೆ. ಆ ದೇವಸ್ಥಾನದಲ್ಲಿ ದೇವ್ರ ವಿಗ್ರಹನ ರೆಡಿ ಮಾಡಿದರು. ಯಾವ ರೇಂಜಿಗೆ ರೆಡಿ ಮಾಡಿದರು ಅಂದರೆ ದೇವ್ರ ವಿಗ್ರಹದಲ್ಲಿ ದೇವ್ರ ಮುಖ ಬಿಟ್ರೆ ಇನ್ನೇನು ಕಾಣಿಸ್ತಿಲ್ಲ ಕಣ್ರಿ. ಆ ಮೈ ಮೇಲಕ್ಕೆ ಚಿನ್ನ ಆಗ್ಬೋದು, ಆ ಹೂವು ಆಗ್ಬೋದು, ಅದನ್ನೆಲ್ಲ ನೋಡಿ ವರ್ಣಿಸೋಕ್ಕೆ 2 ಕಣ್ಣು ಸಾಲಲ್ಲ ಅಂತಲೇ ಹೇಳ್ಬೋದು. ಅದಾದಮೇಲೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಕಡೆ ಬಂದೆ ಕಣ್ರಿ. ಅಲ್ಲಿ ಉತ್ಸವದ ಟೈಮಲ್ಲಿ ಒಂದು ದೇವರು ಬಂದು ಅರ್ಕೆನೋ ಏನೋ ಒಂದು ಕೇಳುತ್ತೆ ಆ್ಯಕ್ಚುಲಿ. ಆವಾಗ ಮಾತ್ರ ಅಲ್ಲಿ ಓಪನ್ ಮಾಡಿರ್ತಾರೆ. ಆ ಗ್ಯಾಪಲ್ಲಿ ನಾನೊಂದು ವೀಡಿಯೋ ಮಾಡ್ಕೊಬಿಟ್ಟೆ. ನೀವು ನೋಡಿದ್ರಲ್ಲ ಎಷ್ಟು ನೀಟಾಗಿ ರೆಡಿ ಮಾಡಿದ್ದಾರೆ ಅಂತ. ಇಲ್ಲಿ ನೋಡ್ರಿ ಈ ಮಾರಮ್ಮನಂತೂ ಆರಾಮಾಗಿ ವೀಡಿಯೋ ಮಾಡ್ಬೋದು. ಎಷ್ಟು ನೀಟಾಗಿ ತೋರ್ಸೋಕ್ಕಾಗುತ್ತೋ ಅಷ್ಟು ನೀಟಾಗಿ ತೋರಿಸಿದ್ದೀನಿ ಅಂದ್ಕೊಳ್ಳಿ. ಅದಾದಮೇಲೆ ನಾನು ಕೊಂಡ ಯಾವಾಗಲೂ ಮದ್ದು ಸಿಡ್ಸೋದು ಯಾವಾಗಲೂ ಅಂತ ಬಂದು ದೇವಸ್ಥಾನದ ಹತ್ರ ಕೂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ನಮ್ಮ ಹುಡುಗ ನನ್ನ ಕೈಲಿ ಆಯ್ತಾ ಇಲ್ಲ ಅಂತ ಮಲ್ಕೊಂಡೇ ಬಿಟ್ಟಾಕಂಡ್ರಿ ಬಡ್ಡಿ ಮಗೊಂದು.
ಅದಾದ್ಮೇಲೆ ನಾನು ಅಣ್ಣ ನನ್ನ ಕೈಲೂ ಇರೋಕ್ಕಾಗ್ತಾಯಿಲ್ಲ ಅಣ್ಣ, ನಮ್ಮ ಹುಡುಗನು ನಮ್ಮ ಸೆಲೆಬ್ರಿಟಿ ಟೀ ಸ್ಟಾಲ್ನ ಓಪನ್ ಮಾಡಬೇಕು ಅವನು ಹೋಗಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಹೊರಟ್ಬಿಟ್ಟೆ ಕಣ್ರಿ. ಅದಾದಮೇಲೆ ಈಗ ಪ್ಲೇ ಆಗ್ತಾಯಿರೋ ವೀಡಿಯೋಸ್ ಎಲ್ಲ ಅವ್ರ ಊರಿಗೆ ನನ್ನ ಕರೆಸಿದಂಥ ನನ್ನ ಫಾಲೋವರು ಕಳಿಸ್ಕೊಟ್ಟಿರೋವಂಥ ವೀಡಿಯೋಸ್ನೇ ಪ್ಲೇ ಮಾಡ್ತಿರೋದು. ಇಲ್ಲಿ ನೋಡ್ರಿ ಉತ್ಸವನ, ಈ ಜಾತ್ರಾ ಮಹೋತ್ಸವನ ನೆಕ್ಸ್ಟ್ ಲೆವೆಲ್ಗೆ ತಗೋ ಹೋಗೋದೇ ಇಲ್ಲಿ ಮಾಡುವಂಥ ವಾಹನ ರೆಡಿ ಮಾಡುವಂಥದ್ದು ಕಣ್ರಿ. ಇಲ್ಲಿ ನೋಡ್ರಿ ಉತ್ಸವ ವಾಹನ ರೆಡಿ ಆಗಿದೆ. ಇದನ್ನು ಎತ್ಕೊಂಡು ದೇವಸ್ಥಾನದ ಹತ್ರ ತಗೊಂಡೋಗಿ ಒಂದು ರೌಂಡು ಸಿಕ್ಕಾಬಟ್ಟೆ ಮೆರವಣಿಗೆ ಮಾಡ್ತಾರೆ ಅಂದ್ಕೊಳ್ಳಿ. ಈ ಮೆರವಣಿಗೆ ವಾಹನನ ಸಿಕ್ಕಾಬಟ್ಟೆ ಜೋರಾಗಿ ರೆಡಿ ಮಾಡಿದರು. ನನಗಂತೂ ನೋಡಿ ಶಾಕ್ ಆಯಿತು. ಇನ್ನು ದೇವ್ರನ್ನ ತಂದು ಕೂರಿಸಿರ್ಲಿಲ್ಲ ಅಷ್ಟೇ ಕಣ್ರಿ ನಾನಿದ್ದಾಗ. ಅದನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ಭಕ್ತರು ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾರೆ ಅಂತ ಗೊತ್ತಿತ್ತು. ಇದನ್ನು ತಗೋಗೋ ಗ್ಯಾಪಲ್ಲಿ ಮದ್ದು ಸಿಡ್ಸೋಕ್ಕೆ ಶುರು ಮಾಡ್ತಾರೆ ಕಣ್ರಿ. ಆ ಮದ್ದು ಸಿಡ್ಸೋದನ್ನು ನೋಡೋದಕ್ಕಂತೂ ಎರಡು ಕಣ್ಣು ಸರಳ. ಯಾವ ರೇಂಜಿಗೆ ಭಯ ಆಯ್ತದೆ ಅಂದರೆ ಒರಿಜಿನಲ್ ಆಡಿಯೋ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂದ್ಕೊಳ್ಳಿ. ನೋಡ್ರಪ್ಪ, ಸಿಟಿಗಳಲ್ಲಿ ಏನು 50,000 60,000 ಖರ್ಚು ಮಾಡಿದೆ, ಒಂದು ಹಬ್ಬದ ಥರ ಮಾಡಿದೆ, ಜನಕ್ಕೆ ಊಟ ಹಾಕ್ತೆ, ಹಂಗೆ ಹಿಂಗೆ ಅಂತಾರೆ. ಏನನ್ನು ಯಾವುದನ್ನು ಹೇಳ್ಕೊಳ್ಳಲ್ಲ ಕಣ್ರಿ. ಬರೀ ಮದ್ದು ಸಿಡ್ಸೋದಕ್ಕೇನೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತವ್ರೆ. ಇವ್ರ ಹತ್ರ ಒಂದು ಚೂರು ಗರ್ವ ಆಗಲಿ ಅಹಂಕಾರ ಆಗಲಿ ಏನೂ ಇಲ್ವೇ ಇಲ್ಲ ಅಂದ್ಕೊಳ್ಳಿ. ನೀವೇನಾದರೂ ಮಿಸ್ ಆಗಿ ಇಲ್ಲಿದ್ದಿದ್ರೆ ಆ ಸೌಂಡ್ನ ಕೇಳಿಸ್ಕೊಂಡಿದ್ರೆ ಕಿವಿನೇ ಹೊಟ್ಟೋಗೋದು ಅಣ್ಣ ಅಂತ ಅವ್ರು ಹೇಳ್ಬೇಕಾದ್ರೆ ನನಗೆ ಎಷ್ಟು ಬೇಜಾರಾಯ್ತಾಯಿತ್ತು ಅಂದರೆ, ನಾನು ಇನ್ನೊಂದು ಅರ್ಧ ಗಂಟೆ ಇನ್ನೊಂದು ಅವರ್ ಇದ್ದಿದ್ರೆ ಎಲ್ಲನೂ ನಾನು ನೋಡ್ಬೋದಾಯ್ತಲ್ಲ ಅಂತ ನನಗೆ ಸಿಕ್ಕಾಬಟ್ಟೆ ಬೇಜಾರಾಯ್ತಾಯಿತ್ತು ಕಣ್ರಿ. ಬಟ್ ಏನು ಮಾಡೋಕ್ಕಾಗುತ್ತೆ, ನಮ್ಮ ಹುಡುಗ ಟೀ ಸ್ಟಾಲ್ನ ಓಪನ್ ಮಾಡಲೇಬೇಕು. ಅವರಮ್ಮ ನೈಟ್ ಹೋಗುವಾಗಲೇ ಹೇಳಿದರು ಬೇಗ ಬಂದ್ಬಿಡು ಅಂತ. ಬಟ್ ನಾವಂತೂ 4:15 4:15 ತನಕ ಅಲ್ಲೇ ಇದ್ದು ಅದನ್ನು ನೋಡೋಕ್ಕಾಗಲಿಲ್ಲ. ಇಲ್ಲಿ ನೋಡ್ರಿ ಬೊಂಬೆನ ಯಾವ ಥರ ಬ್ಲಾಸ್ಟ್ ಮಾಡ್ತವ್ರೆ. ಇದೇ ಥರ ನಮ್ಮ ದುಶ್ಮನ್ಗಳು ಯಾರಾದರೂ ಇದ್ದರೆ ಬ್ಲಾಸ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡು ನೆನೆಸ್ಕೊಳ್ರಿ ಒಂದ್ಸಲ. ಬ್ಲಾಸ್ಟ್ ಆಗಿ ಹೋಗ್ಬಿಡ್ತಾರೆ ಅಂದ್ಕೊಳ್ಳಿ ಮನಸ್ಸಲ್ಲಿ. ಇಲ್ಲಿ ನೋಡ್ರಿ 6 ಕೊಂಡ ಆಯೋದಕ್ಕೆ ಶುರು ಮಾಡ್ತಾರೆ. ದೇವ್ರ ಗುಡ್ಡಪ್ಪ ಕೊಂಡ ಆಯ್ತಾ ಇದ್ದಾರೆ ನೋಡ್ರಿ. ಎಷ್ಟು ಹುಮ್ಮಸ್ಸಿಂದ ಜನ ಎಲ್ಲ ಕಾಯ್ತಾ ಇರ್ತಾರೆ ಇದೊಂದು ಕ್ಷಣಕ್ಕೋಸ್ಕರ. ಅಂದರೆ ಸಿಕ್ಕಾಬಟ್ಟೆ ಕಾಯ್ತಾ ಇರ್ತಾರೆ ಅಂದ್ಕೊಳ್ಳಿ. ಇವರಾದ್ಮೇಲೆ ಇವ್ರ ಜನಗಳೆಲ್ಲ ಕೊಂಡ ಅದು ಅಲ್ಲಿಗೆ ಎಂಡ್ ಮಾಡ್ತೀವಿ.